ನೀವು ಡಿಮಾರ್ಟ್ನಿಂದ ವಸ್ತುಗಳನ್ನು ಖರೀದಿ ಮಾಡ್ತೀರಾ? ಹಾಗಾದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ಕೊನೆಗೂ ಬಯಲಾಯಿತು ಡಿಮಾರ್ಟ್ನ ಅತಿದೊಡ್ಡ ರಹಸ್ಯ. ಡಿಮಾರ್ಟ್ನಲ್ಲಿ ಸಿಗೋ ಎಲ್ಲ ವಸ್ತುಗಳು ಯಾಕೆಷ್ಟು ಚೀಪ್? ವಸ್ತುಗಳ ಕ್ವಾಲಿಟಿ ಹೇಗಿರುತ್ತೆ? ಡಿಮಾರ್ಟ್ ಜನರಿಗೆ ಮೋಸ ಮಾಡ್ತಿದ್ಯಾ? ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಡಿಮಾರ್ಟ್ನಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತಾ ಇರೋರಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಐ ಲವ್ ಡಿಮಾರ್ಟ್ ಅಂತ ಕಮೆಂಟ್ ಮಾಡಿ. ಡಿಮಾರ್ಟ್ ಎಲ್ಲ ಅಗತ್ಯ ವಸ್ತುಗಳು ಕೈಗೆಟುಕುವ ಬೆಲೆಯಲ್ಲಿ ಸಿಗುವ ಒಂದು ಸ್ಟೋರ್ ಆಗಿದೆ. ಆದರೆ ಡಿಮಾರ್ಟ್ನಲ್ಲಿ ಸಿಗೋ ಅಷ್ಟೂ ವಸ್ತುಗಳು ಯಾಕೆ ಇಷ್ಟು ಕಡಿಮೆ ದರದಲ್ಲಿ ಸಿಗತ್ತೆ ಎನ್ನೋ ಪ್ರಶ್ನೆ ಕಾಡುವುದಂತೂ ಸಹಜ. ಹೊಸದಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವ ನಗರಗಳಿಂದ ಹಿಡಿದು ಮೆಟ್ರೋ ನಗರಗಳವರೆಗೆ ಡಿಮಾರ್ಟ್ ಎಲ್ಲೆಡೆ ಓಪನ್ ಆಗಿದೆ. ಡಿಮಾರ್ಟ್ನ ಖ್ಯಾತಿ ಎಷ್ಟು ಬೆಳೆದಿದೆ ಅಂತಂದ್ರೆ ಪ್ರತಿಯೊಬ್ಬ ಮಧ್ಯಮ ವರ್ಗದ ಜನರು ಇಲ್ಲೇ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಸ್ನೇಹಿತರೆ, ಇವತ್ತು ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳೋಕೆ ಹೆಚ್ಚಿನವರು ಹೈಪರ್ ಮಾರ್ಕೆಟ್ಗಳಿಗೆ ಭೇಟಿ ಕೊಡೋದನ್ನ ಪ್ರಿಫೇರ್ ಮಾಡ್ತಾರೆ. ಇಲ್ಲಿ ಸಾಸಿವೆ ಕಾಳಿನಿಂದ ಹಿಡ್ಕೊಂಡು ಮನೆಗೆ ಬೇಕಾಗಿರೋ ಎಲ್ಲಾ ರೀತಿಯ ವಸ್ತುಗಳು ಸಿಗತ್ತೆ. ಅದು ಕೂಡ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಸಿಗತ್ತೆ. ಇದನ್ನ ನಾವೇ ನೋಡಿ ಕೈ ಹಾಕಿ ನಮಗೆ ಬೇಕಾದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಂದು ಆಮೇಲೆ ಹೋಗಿ ಬಿಲ್ ಹಾಕಿಸ್ಕೊಳ್ಬಹುದು. ಅನೇಕ ದೇಶಗಳು ಈ ರೀತಿ ಭಾರತದಲ್ಲೂ ಕೂಡ ಈ ಹೈಪರ್ ಮಾರ್ಕೆಟ್ ಕಲ್ಚರ್ ವೇಗವಾಗಿ ಗ್ರೋ ಆಗ್ತಾ ಇದೆ. ಇವತ್ತು ಭಾರತದಲ್ಲಿ ಫೇಮಸ್ ಹೈಪರ್ ಮಾರ್ಕೆಟ್ಗಳು ಯಾವುವು ಅಂತಂದ್ರೆ ಡಿಮಾರ್ಟ್, ಬಿಗ್ ಬಜಾರ್, ರಿಲಯನ್ಸ್ ರಿಟೇಲ್ ಮಾರ್ಕೆಟ್, ಹೀಗೆ ಅನೇಕ ಹೆಸರುಗಳು ಸಿಗತ್ವೆ. ಆದರೆ ಈ ಎಲ್ಲ ಮಾರ್ಕೆಟ್ಗಳಿಗಿಂತಲೂ ಡಿಮಾರ್ಟ್ ತುಂಬ ಗ್ರಾಹಕರನ್ನ ದೊಡ್ಡ ವ್ಯಾಲ್ಯೂವಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಹಕರನ್ನ ಸೆಳೀತಾಗಿದೆ. ಯಾಕಂದರೆ ಬೇರೆ ಬೇರೆ ಮಾರ್ಕೆಟ್ಗಳು ತನ್ನ ಗ್ರಾಹಕರಿಗೆ ಹಬ್ಬದ ಟೈಮಲ್ಲೋ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಡಿಸ್ಕೌಂಟ್ ಕೊಟ್ಟರೆ, ಡಿಮಾರ್ಟ್ ವರ್ಷದ 365 ದಿನಗಳವರೆಗೂ ಕೂಡ ಆಫರ್ಗಳನ್ನು ಇಟ್ಟೇ ಇರುತ್ತೆ. ಆದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಬೇರೆ ಯಾವ ಅಂಗಡಿಯಲ್ಲೂ ಇಲ್ಲದ ಡಿಸ್ಕೌಂಟ್ ಇಲ್ಲಿ ಮಾತ್ರ ಯಾಕೆ ಸಿಗತ್ತೆ? ಇವರಿಗೆ ಇದರಿಂದ ಲಾಭ ಆಗ್ತಿದೆಯಾ ಇಲ್ಲ ಲಾಸ್ ಮಾಡ್ಕೊಂಡು ಇವರು ಮಾರ್ತಿದ್ದಾರಾ? ಇವರು ಯಾವ ಸ್ಟ್ರಾಟಜಿನ ಇಟ್ಕೊಂಡು ವಸ್ತುಗಳನ್ನು ಇಷ್ಟು ಕಡಿಮೆ ದರದಲ್ಲಿ ಮಾರ್ತಾ ಇದ್ದಾರೆ? ಡಿಮಾರ್ಟ್ ಪ್ರಾರಂಭ ಆಗಿದ್ದು ಹೇಗೆ? ಇದರ ಓನರ್ ಯಾರು? ಇಷ್ಟೊಂದು ಆಫರ್ಗಳನ್ನು ಕೊಟ್ಟರೂ ಕೂಡ ಇನ್ನೂ ಯಾಕೆ ಬಂದಾಗಿಲ್ಲ? ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಮೊದಲಿಗೆ ಡಿಮಾರ್ಟ್ನಲ್ಲಿ ವಸ್ತುಗಳ ಬೆಲೆ ಕಡಿಮೆ ಯಾಕೆ ಇದೆ ಅನ್ನೋದನ್ನು ಹೇಳ್ತೀವಿ ಕೇಳಿ. ಬೇರೆ ಸ್ಟೋರ್ಗಳಲ್ಲಿ ಕೇವಲ ಹಬ್ಬ ಮತ್ತು ಎಂಡ್ ಆಫರ್, ಸೀಸನ್ ಸೇಲ್ ಅಂತೆಲ್ಲ ಡಿಸ್ಕೌಂಟ್ ಆಫರ್ಗಳನ್ನು ಕೊಡ್ತಾರೆ. ಆದರೆ ಡಿಮಾರ್ಟ್ ಪ್ರತಿದಿನ ಆಫರ್ಗಳನ್ನು ಕೊಡ್ತಾ ಇರುತ್ತೆ. ಅದು ಕೂಡ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತೆ. ಇದರಿಂದ ಡಿಮಾರ್ಟ್ ನಷ್ಟ ಆಗಲ್ವಾ ಅಂತ ನೀವು ಯೋಚನೆ ಮಾಡಬಹುದು. ಆದರೆ ಡಿಮಾರ್ಟ್ ಲಾಭ ಮಾಡ್ಕೊಳ್ತಾ ಇರೋದೇ ವಸ್ತುಗಳನ್ನು ಕಡಿಮೆ ಬೆಲೆಗೆ ಕೊಡೋದ್ರಿಂದ. ಅದು ಹೇಗಂತ ಹೇಳ್ತೀವಿ ಕೇಳಿ. ಒಂದು ಕಡಿಮೆ ಕಮ್ಮಿ ಬೆಲೆಗೆ ದಿನಬಳಕೆ ವಸ್ತುಗಳು ಮಾರಾಟ ಆಗ್ತಿದೆ ಅಂತಂದ್ರೆ ಅದು ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಆಗತ್ತೆ. ಈ ಮೂಲಕ ಜನ ಖರೀದಿ ಮಾಡೋದಕ್ಕೆ ಬರ್ತಾರೆ. ಒಂದು ರೀತಿಯಲ್ಲಿ ಫ್ರೀ ಆಗಿಯೇ ಮಾರ್ಕೆಟಿಂಗ್ ಸಿಗತ್ತೆ. ಇಲ್ಲಿ ತನ್ನ ಕಂಪನಿ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಜಾಸ್ತಿ ಹಣ ಖರ್ಚು ಮಾಡೋ ಪ್ರಮೇಯನೇ ಬರೋದಿಲ್ಲ. ಮತ್ತೊಂದು ಕಡೆ ಕಡಿಮೆ ಬೆಲೆಗೆ ಗ್ರಾಹಕರಿಗೆ ತಮ್ಮ ವಸ್ತುಗಳನ್ನು ಕೊಡೋದಕ್ಕೆ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡ್ತಾರೆ. ಅದು ಯಾವ ರೀತಿ ಅಂತಂದ್ರೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ಸ್ ಗೂಡ್ಸ್ಗಳನ್ನು ಪೂರೈಕೆ ಮಾಡೋ ಸಪ್ಲೈಯರ್ಗಳಿಗೆ ಹೆಚ್ಚಿನ ರಿಟೇಲರ್ಸ್ ಏನ್ ಮಾಡ್ತಾರಂತಂದ್ರೆ ಪೇಮೆಂಟ್ ಕೂಡಲೇ ಕೊಡೋದಿಲ್ಲ. ಕ್ರೆಡಿಟ್ ಸೌಲಭ್ಯ ತೆಗೆದುಕೊಂಡು ಲೇಟ್ ಆಗಿ ಪೇಮೆಂಟ್ ಮಾಡ್ತಾರೆ. ಆದರೆ ಕೆಲವು ರಿಟೇಲರ್ಸ್ಗಳು ಮಾತ್ರ ವಸ್ತುಗಳನ್ನು ಡೆಲಿವರಿ ಮಾಡ್ತಿದ್ದ ಹಾಗೆ ಪೇಮೆಂಟ್ ಕ್ಲಿಯರ್ ಮಾಡ್ಕೊಂಡು ಬಿಡ್ತಾರೆ. ಆಗ ಸಪ್ಲೈಯರ್ಗಳು ಇಂಥವರಿಗೆ ವಿಶೇಷ ಆಫರ್ಗಳನ್ನು ಕೊಡ್ತಾರೆ. ಅದೇ ಥರ ಡಿಮಾರ್ಟ್ ಪ್ರಾರಂಭ ಆದಾಗಿನಿಂದ ವಸ್ತುಗಳನ್ನು ಖರೀದಿ ಮಾಡಿದ ತಕ್ಷಣವೇ ಪೇಮೆಂಟ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಅದೇ ಥರ ಡಿಮಾರ್ಟ್ ಪ್ರಾರಂಭ ಆದಾಗಿನಿಂದ ವಸ್ತುಗಳನ್ನು ಖರೀದಿ ಮಾಡಿದ ತಕ್ಷಣವೇ ಪೇಮೆಂಟ್ ಅನ್ನ ಕ್ಲಿಯರ್ ಮಾಡ್ತಾ ಇದೆ. ಅಲ್ಲದೆ ಸಪ್ಲೈಯರ್ಗಳೊಂದಿಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಅಲ್ಲದೆ ಡಿಮಾರ್ಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಸಪ್ಲೈಯರ್ಗಳು ಇವರಿಗೆ ಆಫರ್ಗಳನ್ನು ಕೊಡ್ತಾರೆ. ವಸ್ತುಗಳು ಸ್ಟೋರ್ಗೆ ಬಂದು ಬೇಗ ಬೇಗ ಮಾರಾಟ ಆಗೋದ್ರಿಂದ ಸಪ್ಲೈಯರ್ಗಳು ಕೂಡ ಪದೇ ಪದೇ ದೊಡ್ಡ ಮಟ್ಟದಲ್ಲಿ ಗೂಡ್ಸ್ ಗಳನ್ನ ಕೊಡಬೇಕಾಗತ್ತೆ. ಹಾಗೆ ಡಿಮಾರ್ಟ್ ನಮ್ಮಲ್ಲಿ ವಸ್ತುಗಳು ಬೇಗ ಸೇಲ್ ಆಗ್ತಿದ್ದಾವೆ, ನಾವು ನಿಮ್ಮಿಂದ ಮತ್ತೆ ಮತ್ತೆ ಖರೀದಿ ಮಾಡ್ತೀವಿ, ಒಳ್ಳೆ ಪ್ರೈಸ್ಗೆ ಕೊಡಿ ಅಂತ ಸಪ್ಲೈಯರ್ಗಳ ಬಳಿ ಒಪ್ಪಂದವನ್ನ ಮಾಡಿಕೊಳ್ತಾರೆ. ಈ ಕಾರಣದಿಂದ ಸಪ್ಲೈಯರ್ಗಳು ಕೂಡ ಒಳ್ಳೊಳ್ಳೆ ಆಫರ್ಗಳನ್ನ ಇವರಿಗೆ ಕೊಡ್ತಾರೆ. ಅಲ್ಲದೆ ಡಿಮಾರ್ಟ್ ನೇರ ಉತ್ಪಾದಕರಿಂದಲೂ ಕೂಡ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಇದರಿಂದ ಅತ್ಯಂತ ಲಾಭವನ್ನ ಗಳಿಸ್ತಾ ಇದೆ ಡಿಮಾರ್ಟ್. ಇಲ್ಲಿ ಸ್ವಂತ ಜಾಗದಲ್ಲಿ ಡಿಮಾರ್ಟ್ ಇರೋದ್ರಿಂದ ರೆಂಟ್ ಕಟ್ಟೋ ಪ್ರಮೇಯನೇ ಬರೋದಿಲ್ಲ. ಜಾಗದ ಬೆಲೆ ಕೂಡ ಹೆಚ್ಚಾಗ್ತಾ ಇರತ್ತೆ. ಡಿಮಾರ್ಟ್ಗೆ ಜಾಸ್ತಿ ಮಾರ್ಕೆಟಿಂಗ್ ಖರ್ಚು ಕೂಡ ಇಲ್ಲ, ಅಲ್ಲೂ ಕೂಡ ಹಣ ಉಳಿತಾಯ ಆಗತ್ತೆ.
ಈ ಎಲ್ಲಾ ಕಾರಣಗಳಿಂದ ಡಿಮಾರ್ಟ್ ಜನರಿಗೆ ಅತಿ ಹೆಚ್ಚಿನ ಆಫರ್ಸ್ ಮತ್ತು ಡಿಸ್ಕೌಂಟ್ ಕೊಡುತ್ತೆ, ಕಮ್ಮಿ ಬೆಲೆಗೆ ವಸ್ತುಗಳನ್ನು ಕೊಡುತ್ತೆ, ಜೊತೆಗೆ ತಾನೂ ಕೂಡ ಲಾಭವನ್ನ ಮಾಡಿಕೊಳ್ಳುತ್ತೆ. ಇಲ್ಲಿ ಜನಸಾಮಾನ್ಯರಿಗೂ ಲಾಭ, ಡಿಮಾರ್ಟ್ನವರಿಗೂ ಕೂಡ ಲಾಭ. ಡಿಮಾರ್ಟ್ನಲ್ಲಿ ವಸ್ತುಗಳು ಉತ್ತಮ ಕ್ವಾಲಿಟಿಯಲ್ಲಿ ಸಿಗುತ್ತೆ, ಅಲ್ಲದೆ ಹೆಚ್ಚಿನ ಜನಸಂಖ್ಯೆ ಇರುವ ಕಡೆಗಳಲ್ಲಿ ತನ್ನ ಸ್ಟೋರ್ಗಳನ್ನು ಓಪನ್ ಮಾಡುತ್ತೆ. ಇನ್ನು ಡಿಮಾರ್ಟ್ ಅತಿ ಕಡಿಮೆ ಬೆಲೆಗೆ ವಸ್ತುಗಳನ್ನು ಗ್ರಾಹಕರಿಗೆ ಕೊಡೋ ಮೂಲಕ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ರನ್ ಆಗ್ತಾ ಇದೆ. ಜೊತೆಗೆ ಸ್ಟೋರ್ಗೆ ಬಂದು ಗ್ರಾಹಕರು ಒಂದು ವಸ್ತುವನ್ನ ಖರೀದಿ ಮಾಡೋದಕ್ಕೆ ಬಂದು ಆಫರ್ಗಳನ್ನು ನೋಡಿ, ಡಿಸ್ಕೌಂಟ್ಗಳನ್ನು ನೋಡಿ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಇದರಿಂದ ಡಿಮಾರ್ಟ್ಗೂ ಕೂಡ ಲಾಭವಾಗುತ್ತೆ. ಹೀಗಾಗಿ ಕಡಿಮೆ ಬೆಲೆಗೆ ಸಿಗತ್ತೆ ಅಂತ ತಿಂಗಳಿಗೊಮ್ಮೆ ಬಂದು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಗ್ರಾಹಕರು. ವಸ್ತು ಮೇಲಿನ MRPಗಿಂತ ಕಡಿಮೆ ಬೆಲೆಗೆ ವಸ್ತು ಸಿಗೋದ್ರಿಂದ ಉಳಿತಾಯ ಹೆಚ್ಚಾಗುತ್ತೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಭಾರಿ ಪ್ರಮಾಣದಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಅಲ್ಲದೆ ಹಳೆ ಗ್ರಾಹಕರು ಹಾಗೆ ಕಂಟಿನ್ಯೂ ಆಗಿರ್ತಾರೆ. ಇದರ ಜೊತೆಗೆ ಪ್ರತಿದಿನ ಹೊಸ ಗ್ರಾಹಕರು ಕೂಡ ಡಿಮಾರ್ಟ್ಗೆ ಪರಿಚಯ ಆಗ್ತಾನೆ ಇರ್ತಾರೆ. ಇನ್ನು ಡಿಮಾರ್ಟ್ ಒಂದು ಚೈನ್ ಹೈಪರ್ ಮಾರ್ಕೆಟ್ ಆಗಿದೆ. ಹೈಪರ್ ಮಾರ್ಕೆಟ್ ಅಂತಂದ್ರೆ ಒಂದೇ ಕಡೆ ಬಟ್ಟೆ, ಎಲೆಕ್ಟ್ರಾನಿಕ್ ವಸ್ತುಗಳು, ದಿನಸಿಗಳು, ಆಹಾರ ಸಾಮಗ್ರಿಗಳು ಹೀಗೆ ಎಲ್ಲ ಒಂದೇ ಕಡೆಗೆ ಸಿಗುವ ಜಾಗಕ್ಕೆ ಹೈಪರ್ ಮಾರ್ಕೆಟ್ ಅಂತ ಕರೀತಾರೆ. ಇದನ್ನು 2002 ಮೇ 15ನೇ ತಾರೀಕು ರಾಧಾಕಿಶನ್ ಧಮಾನಿ ಅವರು ಪ್ರಾರಂಭ ಮಾಡಿದ್ರು. ಡಿಮಾರ್ಟ್ ಫುಲ್ ಫಾರ್ಮ್ ಧಮಾನಿ ಮಾರ್ಟ್ ಅಂತ. ಡಿಮಾರ್ಟ್ ಇದೀಗ ಮಹಾರಾಷ್ಟ್ರ, ಗುಜರಾತ್, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ, ತೆಲಂಗಾಣ, ಛತ್ತೀಸ್ಗಢ, NCR, ತಮಿಳುನಾಡು, ಪಂಜಾಬ್ ಮತ್ತು ರಾಜಸ್ಥಾನ ಸೇರಿದಂತೆ ದೇಶದ 14 ರಾಜ್ಯಗಳಲ್ಲಿ 381 ಡಿಮಾರ್ಟ್ ಸ್ಟೋರ್ಗಳನ್ನು ಹೊಂದಿದೆ. ಇನ್ನು ಈ ಡಿಮಾರ್ಟ್ ಅವೆನ್ಯೂ ಸೂಪರ್ ಮಾರ್ಕೆಟ್ ಲಿಮಿಟೆಡ್ ಒಡೆತನದಲ್ಲಿದ್ದು ಇದು ನಿರ್ವಹಿಸ್ತಾ ಇದೆ. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಈ ಕಂಪನಿ ಷೇರು ಮಾರ್ಕೆಟ್ ಪ್ರವೇಶ ಮಾಡ್ತಿದ್ದಂತೆ ಧೂಳೆಬ್ಬಿಸಿತ್ತು. 2017ರಲ್ಲಿ ಈ ಕಂಪನಿಯ ಒಟ್ಟು ಮೌಲ್ಯ 39,998 ಕೋಟಿಗೆ ರೀಚ್ ಆಗಿತ್ತು. ಆಗ ಈ ಕಂಪನಿ 65ನೇ ಬೆಲೆ ಬಾಳುವ ಕಂಪನಿಯಾಗಿ ಹೊರಹೊಮ್ಮಿತ್ತು. ನವೆಂಬರ್ 21, 2019ರ ವೇಳೆಗೆ ಈ ಕಂಪನಿಯ ಒಟ್ಟು ಮಾರ್ಕೆಟ್ ವ್ಯಾಲ್ಯೂ 1,14,000 ಕೋಟಿಗೆ ರೀಚ್ ಆಗಿತ್ತು. ಇನ್ನು ಡಿಮಾರ್ಟ್ ಒಂದು ಕಡೆ ಸೂಪರ್ ಮಾರ್ಕೆಟ್ ತೆರೆಯುತ್ತೆ ಅಂತಂದ್ರೆ ಅದು ಎಷ್ಟು ವರ್ಷಗಳಲ್ಲಿ ಪ್ರಾಫಿಟ್ ಮಾಡತ್ತೆ ಅನ್ನೋದನ್ನ ತಿಳಿದುಕೊಂಡು ಅದರ ಆಧಾರದ ಮೇಲೆ ಎಷ್ಟು ದೊಡ್ಡದಿರಬೇಕು ಅನ್ನೋದನ್ನ ದಮಾನಿ ಅಂಡ್ ಟೀಮ್ ಡಿಸೈಡ್ ಮಾಡುತ್ತೆ. ಡಿಮಾರ್ಟ್ ಎಲ್ಲಿ ತನ್ನ ಮಾರ್ಕೆಟ್ ಅನ್ನ ಪ್ರಾರಂಭ ಮಾಡುತ್ತೋ ಆ ಜಾಗವನ್ನೇ ಖರೀದಿ ಮಾಡೋಕೆ ಇಚ್ಛೆ ಪಡುತ್ತೆ. ಮೆಕ್ಡೊನಾಲ್ಡ್ ಕೂಡ ಇದನ್ನೇ ಮಾಡಿದ್ದು. ಹೀಗಾಗಿ ಡಿಮಾರ್ಟ್ 85% ಜಾಗ ಸ್ವಂತದ್ದೇ ಆಗಿದೆ. ಇಲ್ಲಿ ಮಾರ್ಕೆಟ್ ಓಪನ್ ಮಾಡಿ ಬಿಸ್ನೆಸ್ ಮಾಡಿದಾಗೂ ಆಯ್ತು. ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ ಓನರ್ಶಿಪ್ ಕೂಡ ಕಂಪನಿಗೆ ಬರುತ್ತೆ. ಕೆಲವೆಡೆ ಜಾಗ ಸಿಗಲಿಲ್ಲ ಅಂತಂದ್ರೆ ಆ ಜಾಗವನ್ನ ಮಿನಿಮಮ್ ಅಂತಂದ್ರೆ 30 ವರ್ಷಗಳವರೆಗೆ ಲೀಸ್ ತಗೊಳುತ್ತೆ. ಇದನ್ನ 2002ರಲ್ಲಿ ಭಾರತದ ರಿಯಲ್ ಎಸ್ಟೇಟ್ ಬೆಲೆ ಕುಸಿದಿತ್ತು. ಇದೇ ಆಪರ್ಚುನಿಟಿಯನ್ನೇ ಬಳಸಿಕೊಂಡ ಧಮಾನಿ ಡಿಮಾರ್ಟ್ ಸ್ಟೋರ್ ತೆರೆಯೋದಕ್ಕೆ ಅಂತಾನೆ ಭಾರತದ ಹಲವೆಡೆ ಸಾಕಷ್ಟು ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡಿದ್ರು. ಮುಂದೆ ಇದರಿಂದ ಬೇರೆ ಬೇರೆ ಕಡೆ ಮಾರ್ಟ್ ಓಪನ್ ಮಾಡೋದಕ್ಕೆ ಸಾಕಷ್ಟು ಲಾಭ ಕೂಡ ಆಯಿತು. ಇನ್ನು ಡಿಮಾರ್ಟ್ ಪ್ರಾರಂಭ ಆದ 8 ವರ್ಷಗಳವರೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಜಸ್ಟ್ 25 ಸ್ಟೋರ್ಗಳನ್ನ ಮಾತ್ರ ಹೊಂದಿತ್ತು. ಆದರೆ ವರ್ಷ ಕಳೆದಂತೆ ಕಂಪನಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಕಂಟ್ರೋಲ್ ಸಾಧಿಸುತ್ತಾ ಡಿಮಾರ್ಟ್ ಬೆಳವಣಿಗೆ ಜಾಸ್ತಿ ಆಯಿತು. ಇಷ್ಟೆಲ್ಲ ಇದ್ರೂ ಇವರು ಕಂಪನಿಗೆ ಲಾಭವನ್ನ ಕಡಿಮೆ ಮಾಡೋದಕ್ಕೆ ಬಿಡ್ಲೇಗಿಲ್ಲ. ಇವರ ಸ್ಟ್ರಾಟಜಿಗಳ ಪರಿಣಾಮ ಡಿಮಾರ್ಟ್ನ ಒಂದೇ ಒಂದು ಸ್ಟೋರ್ ಅನ್ನ ಲಾಸ್ ಆಯಿತು ಅಂತ ಬಂದ್ ಮಾಡಿಯೇ ಇತಿಹಾಸವೇ ಇಲ್ಲ. ಹಾಗೆ ರಿಲಯನ್ಸ್ ರಿಟೇಲರ್ಸ್ಗೆ ದೊಡ್ಡ ಕಾಂಪಿಟೇಷನ್ ಆಗಿ ಕೊಡ್ತಾಗಿದೆ. ಹಾಗಾದ್ರೆ ಡಿಮಾರ್ಟ್ ಓನರ್ ಈ ರಾಧಾಕಿಶನ್ ಧಮಾನ್ ಯಾರು? ಇವರು ಭಾರತದ ಬಿಲಿಯನಿಯರ್ ಇನ್ವೆಸ್ಟರ್, ಬಿಸ್ನೆಸ್ ಮ್ಯಾಗ್ನೆಟ್. ಇವರು ಅವೆನ್ಯೂ ಸೂಪರ್ ಮಾರ್ಟ್ಸ್ನ ಸಂಸ್ಥಾಪಕ. 2021ರ ಬ್ಲೂಮ್ಬರ್ಗ್ ಬಿಲಿಯನಿಯರ್ಸ್ ಇಂಡೆಕ್ಸ್ನ ಪ್ರಕಾರ ಪ್ರಪಂಚದ 98ನೇ ಶ್ರೀಮಂತ ವ್ಯಕ್ತಿಯಾಗಿದ್ದರು. ಆದರೆ ರಾಧಾಕಿಶನ್ ಧಮಾನಿ ಓದಿದ್ದು ಕೇವಲ 12ನೇ ತರಗತಿ. ಆದರೆ ಅವರ ಕೌಶಲ್ಯ ಮತ್ತು ವ್ಯವಹಾರದ ಚಾತುರ್ಯತೆ ಇಂದು ಅವರನ್ನ ಸಂಪತ್ತು ಅಂದರೆ ಕೋಟ್ಯಾಧೀಶರನ್ನಾಗಿ ಮಾಡಿ ಹಾಕಿದೆ. ಷೇರು ಮಾರ್ಕೆಟ್ನಲ್ಲಿ ಮುಂಚೂಣಿಯಲ್ಲಿರುವ ಧಮಾನಿಯವರು ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ನಿರ್ಧರಿಸಿದಾಗ ಪ್ರಾರಂಭದಲ್ಲಿ ಅನೇಕ ವೈಫಲ್ಯಗಳನ್ನು ಎದುರಿಸಿದ್ರು. 1999ರಲ್ಲಿ ಅವರು ಮೊದಲು ನೆರುಲ್ ಫ್ರಾಂಚೈಸಿಯನ್ನ ತೆಗೆದುಕೊಂಡಾಗ ಕೈ ಸುಟ್ಟುಕೊಳ್ತಾರೆ. ನಂತರ ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ಮಾಡಿ ಅಲ್ಲಿನ ಸೂಪರ್ ಮಾರ್ಕೆಟ್ಗಳು ಹೇಗೆ ವರ್ಕ್ ಆಗತ್ತೆ, ಅದರಿಂದ ಹೇಗೆ ಲಾಭ ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡಿಕೊಂಡು ತಿಳಿದುಕೊಂಡು ಭಾರತಕ್ಕೆ ಬರ್ತಾರೆ. 2002ರಲ್ಲಿ ಮುಂಬೈನಲ್ಲಿ ಪವಾಯಿಯಲ್ಲಿ ಡಿಮಾರ್ಟ್ ಪ್ರಾರಂಭ ಮಾಡ್ತಾರೆ. ಇದನ್ನ ಪ್ರಾರಂಭ ಮಾಡಿದಾಗ ಇದನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ರು. ಹಾಗಾಗಿ ಲಾಭ ಗಳಿಸಲು ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ರು. ಇದರ ಪರಿಣಾಮ ಡಿಮಾರ್ಟ್ ಇದೀಗ ಭಾರತದ ಅತ್ಯಂತ ಪ್ರಾಫಿಟೇಬಲ್ ಸೂಪರ್ ಚೈನ್ ಮಾರ್ಟ್ ಆಗಿದೆ.